श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये रुद्राय शुद्धविद्याय मध्वाय च नमो नमः। चित्रे पदेश्च गम्भीरैर्वाक्यैर्मानैर्खण्डितैः गुरुभावं जयन्ति भाति श्रीगिरितीर्थवात्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् नमः। ज्ञानवैराग्यभक्त्यादि कल्याणगुणशालिनः लक्ष्मीनारायणमुनिं वन्दे विद्यागुरुं मम। सत्यनाथाभ्यसम्भूतः सद्गुणविजृम्भितः सत्याभिनवकीर्तिन्दुः सन्तापानस्तु सन्ततम्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। वीरहं शुभसंस्कृतपाणिभिः तान्वन्दे रामचन्द्रार्यां कृतिं विद्यागुणस्तदा। आपादमूलिपर्यन्तं गुरूणामाकृतं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ನಿನ್ನೆಯ ದಿವಸ ಶ್ರೀಪಾದರಾಜರ ಆರಾಧನೆ ಮತ್ತು ಸತ್ಯಾಭಿನವ ತೀರ್ಥರ ಆರಾಧನೆ ಎರಡೂ ಇತ್ತು. ಚತುರ್ದಶಿ ಪುಚ್ಛ ಇವತ್ತು ಇರುವುದರಿಂದ ಇವತ್ತೇ ಶ್ರೀಪಾದರಾಜರ ಆರಾಧನೆ ಮಾಡುವ ಒಂದು ಸಂಪ್ರದಾಯವೂ ಕೂಡ ಇದೆ. ಈ ಎರಡು ಮಹನೀಯರ ಮಹಾನುಭಾವರ ಕೆಲವ ಅವರ ಮಹಿಮೆಗಳನ್ನು, ಅವರ ಕೃತಿಗಳನ್ನು, ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿಯಲು ಪ್ರಯತ್ನ ಮಾಡೋಣ. ನಿನ್ನೆಯೇ ಹೇಳಿರಬೇಕಾಗಿತ್ತು, ಆದರೂ ಕೂಡ ನಿನ್ನೆ ಆ ಗುರುಗಳ ದರ್ಶನಕ್ಕೆ ಹೋದದ್ದರಿಂದ ನಿನ್ನೆ ಹೇಳಲಿಕ್ಕಾಗಿಲ್ಲ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೇವೆ. ಮೊದಲಿಗೆ ಶ್ರೀಪಾದರಾಜರು ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರು. ಅವರ ವಿದ್ಯಾಗುರುಗಳು ವಿವಿಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರಲ್ಲಿ ವಿಶೇಷವಾಗಿ ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ಪಾರಂಗತವಾಗಿರತಕ್ಕಂತಹ ಮಹಾ ಪಾಂಡಿತ್ಯವನ್ನು, ಮಹಾಮೇಧೆಯನ್ನು ಪಡೆದಿದ್ದಾರೆ. ಪದವಾಕ್ಯ ಪ್ರಮಾಣಾದಿ ವಿಕ್ರೀಡನ ವಿಶಾರದ ಲಕ್ಷ್ಮೀನಾರಾಯಣ ಮುನಿ ಒಂದೇ ವಿದ್ಯಾಗುರುರ್ಮಮ ಅಂತ ವ್ಯಾಸರಾಜರು ಹೇಳ್ತಾರೆ. ನಮ್ಮ ವಿದ್ಯಾಗುರುಗಳು ಅಂತ ಹೇಳಿ ಶ್ರೀಪಾದರಾಜರನ್ನು ಸ್ಮರಣ ಮಾಡೋ ಕಾಲಕ್ಕೆ ಪದವಾಕ್ಯ ಪ್ರಮಾಣಾಧಿ ವಿಕ್ರೀಡನ ವಿಶಾರದಾನ್ ಅಂತಾರೆ. ಪದ, ವಾಕ್ಯ, ಪ್ರಮಾಣ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಎರಡು ವಿಧ ಮೀಮಾಂಸಾಶಾಸ್ತ್ರಗಳು ಮತ್ತು ತರ್ಕಶಾಸ್ತ್ರ, ಈ ರೀತಿಯ ಎಲ್ಲ ಶಾಸ್ತ್ರಗಳು ಎಂಬುವ ಸಮುದ್ರದಲ್ಲಿ ಕ್ರೀಡಾ ಮಾಡಲು ಸಮರ್ಥರಾದವರು ಲಕ್ಷ್ಮೀನಾರಾಯಣ ತೀರ್ಥರು ನಮ್ಮ ವಿದ್ಯಾಗುರುಗಳು ಅಂತ ಹೆಮ್ಮೆಯಿಂದ ವ್ಯಾಸರಾಜರು ಹೇಳ್ತಾರೆ. ವ್ಯಾಸರಾಜರಂಥ ಮಹಾನುಭಾವರು, ಮಹಾಜ್ಞಾನಿಗಳು, ಅವರು ಈ ರೀತಿಯಲ್ಲಿ ಸ್ತೋತ್ರ ಮಾಡಬೇಕಾಗಿದ್ದರೆ ಶ್ರೀಪಾದರಾಜರ ಮಹತ್ವ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದೇ ಥರನೇ ವ್ಯಾಸರಾಜರೇ ಹೇಳ್ತಕ್ಕಂತಹ ಮತ್ತೊಂದು ಮಾತು, ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿ ಒಂದೇ ವಿದ್ಯಾಗುರು ನಮ ಅಂಥೇಳಿ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ, ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಎಲ್ಲ ರೀತಿಯ ಸಾಧಕರ ಗುಣಗಳು ಕೂಡ ತುಂಬಿರುವರು ಶ್ರೀಪಾದರಾಜರು ಅಂಥೇಳಿ. ಅವರು ಶ್ರೀಪಾದರಾಜರು ಆಶ್ರಮ ತಗೊಂಡದ್ದು ಸ್ವರ್ಣವರ್ಣ ತೀರ್ಥರು ಅಂಥೇಳಿ ಅವರಲ್ಲಿ ಆಶ್ರಮ ಸ್ವೀಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರ ಸೇವೆಯನ್ನು, ಸ್ವರ್ಣವರ್ಣ ತೀರ್ಥನ ಸೇವೆಯನ್ನು ಶ್ರೀಪಾದರಾಜರು ಮಾಡಿದ್ದಾರೆ. ಅವರ ಚರಿತ್ರದಲ್ಲಿ ನಾವು ಕೇಳುತ್ತೇವೆ. ಇದೇ ಶ್ರೀರಂಗ ಕ್ಷೇತ್ರದಲ್ಲೇನೇ ಆ ಸ್ವರ್ಣವರ್ಣ ತೀರ್ಥರ ಮೂಲ ಬೃಂದಾವನ ಇರುವುದನ್ನು ನಾವು ದರ್ಶನ ಮಾಡಬಹುದು. ಅಲ್ಲೇ ಪಕ್ಕದಲ್ಲೇ ಶ್ರೀಪಾದರಾಜರ ಮತ್ತು ವ್ಯಾಸರಾಜರ ಮೃತ್ತಿಕಾ ಬೃಂದಾವನವನ್ನು ಕೂಡ ನಾವು ಈ ಶ್ರೀರಂಗ ಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಬಹುದು. ಸ್ವರ್ಣವರ್ಣ ತೀರ್ಥರಿಗೆ ಬಹಳ ವಯಸ್ಸಾದ ಕಾಲದಲ್ಲಿ ಬಹಳ ವಾರ್ಧಕ್ಯ. ಅವರು ಸುಮಾರು 103 ವರ್ಷಗಳು ಅವರು ಭೂಮಿಯಲ್ಲಿ ಸಾಧನೆಗಳನ್ನು ಮಾಡುತ್ತಿದ್ದರು ಅಂತ ನಾವು ಚರಿತ್ರೆಗಳಲ್ಲಿ ನಾವು ಕೇಳುತ್ತೇವೆ.
ಅವರ ಸೇವೆಯನ್ನು ಶ್ರೀಪಾದರಾಜರು ಮಾಡುವಾಗ ಶ್ರೀ ರಂಗನಾಥ ದೇವರ ರಥೋತ್ಸವ ಆ ಬೀದಿಯಲ್ಲಿ ಚಿತ್ರಬೀದಿ ಅಂತ ಇವಾಗ ಹೇಳ್ತಾರೆ. ಆ ಬೀದಿಯಲ್ಲಿ ರಂಗನಾಥ ದೇವರ ರಥೋತ್ಸವ ಬರ್ತಿತ್ತು. ಸ್ವರ್ಣವರ್ಣ ತೀರ್ಥರಿಂದ ಅಲ್ಲಿ ದರ್ಶನಕ್ಕೆ ರಥದಲ್ಲಿ ಕುಳಿತಿರತಕ್ಕಂತಹ ರಂಗನಾಥ ದೇವರ ದರ್ಶನಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ. ಅತ್ಯಂತ ವಾರ್ಧಕ್ಯ ಪ್ರಯುಕ್ತವಾಗಿ ಸಾಧ್ಯವಾಗಿಲ್ಲ. ಬಹಳ ದುಃಖದಿಂದ ಅವರು ತಮ್ಮ ಮಠದಲ್ಲೇ ಕೂತ್ಬಿಟ್ಟಿದ್ದಾರೆ. ಬಹಳ ಗುಂಪು ದರ್ಶನಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆಗ ರಥ ಮುಂದೆ ಚಲನ ಆಗಿಲ್ಲ. ಒಂದು ಹಂತಕ್ಕೆ ಬಂದಿರತಕ್ಕಂತಹ ರಥ ಎಷ್ಟು ಜನ ಏನು ಪ್ರಯತ್ನ ಮಾಡಿದರೂ ಕೂಡ ಮುಂದೆ ಅದು ಎಳಿಲಿಕ್ಕಾಗಿಲ್ಲ. ಆಗ ಎಲ್ಲರೂ ವಿಚಾರ ಮಾಡಿ ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದಾಗ ಈ ಥರ ಒಬ್ಬ ಸನ್ಯಾಸಿಗಳು, ವಯಸ್ಸಾದ ಒಬ್ಬ ಮಹಾನುಭಾವರು, ಅವರಿಗೆ ದರ್ಶನಕ್ಕೆ ಆಗಲಿಲ್ಲ, ಅದಕ್ಕೆ ದೇವರು ಚಲಿಸ್ತಾ ಇಲ್ಲ ಅಂತ ಜನರಿಗೆ ಗೊತ್ತಾಯಿತು. ಅನಂತರ ಅವರನ್ನು ಕರ್ಕೊಂಡು ಬರ್ತಾರೆ. ಅವರನ್ನ ಶ್ರೀಪಾದರಾಜರೇ ಎತ್ತುಕೊಂಡು ಬರ್ತಾರೆ. ತಮ್ಮ ಹೆಗಲಲ್ಲಿ ತಮ್ಮ ಗುರುಗಳನ್ನು, ಸ್ವರ್ಣವರ್ಣ ತೀರ್ಥರನ್ನು ಹೆಗಲಲ್ಲಿ ಕುಳಿಸಿಕೊಂಡು ರಂಗನಾಥ ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗಲೇ ಈ ಕಣ್ಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಎಂಬುವ ದೇವರ ನಾಮವನ್ನ, ಈ ಹಾಡನ್ನ ಶ್ರೀಪಾದರಾಜರು ಆಗಲೇ ಹೇಳಿದಿರುವಂತೂ ಕೂಡ ಒಂದು ಪ್ರಸಿದ್ಧಿ ಉಂಟು. ಈ ರೀತಿಯಲ್ಲಿ ಸ್ವರ್ಣವರ್ಣ ತೀರ್ಥರು ದರ್ಶನ ಮಾಡಿದ ಆಮೇಲೆ ಮುಂದೆ ರಥ ಜರುಗಿತ್ತು ಅಂತ ಹೇಳಿ ಕಥೆಗಳಲ್ಲಿ ನಾವು ಕೇಳುತ್ತೇವೆ. ಆ ರೀತಿಯಲ್ಲಿ ವಿಶೇಷವಾಗಿ ಆ ಸ್ವರ್ಣವರ್ಣ ತೀರ್ಥರ ಸೇವೆಯನ್ನ, ಗುರುಗಳ ಸೇವೆಯನ್ನ ಲಕ್ಷ್ಮೀನಾರಾಯಣ ತೀರ್ಥರು ಅರ್ಥಾತ್ ಶ್ರೀಪಾದರಾಜರು ಮಾಡಿದ್ದಾರೆ. ವಿಭುಧೇಂದ್ರ ತೀರ್ಥರಲ್ಲಿ ಅವರು ಅಧ್ಯಯನ ಮಾಡುವಾಗ ಆಗ ರಘುನಾಥ ತೀರ್ಥರು ಅಂತ ಹೇಳಿ ಮಹಾನುಭಾವರು, ಮಹಾಜ್ಞಾನಿಗಳು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಅಲ್ಲಿ ಬಂದಿರುತ್ತಾರೆ. ಆವಾಗ ವಿಭುಧೇಂದ್ರ ತೀರ್ಥರ ಮುಂದೆ ಅವರು ಲಕ್ಷ್ಮೀನಾರಾಯಣ ತೀರ್ಥರು ಮಾಡುವ ಅನುವಾದಗಳನ್ನು, ಅವರು ಮಾಡುವ ಪ್ರಶ್ನೆಗಳನ್ನು, ಆ ಕೋಟಿಕ್ರಮಗಳನ್ನು ಕೇಳಿ ಬಹಳ ಸಂತೋಷಪಟ್ಟು ರಘುನಾಥ ತೀರ್ಥರು ಅವರಿಗೆ ಅತ್ಯಂತ ಪ್ರಶಂಸೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಶ್ರೀಪಾದರಾಜರು ಎನ್ನುವ ಒಂದು ನಾಮವನ್ನು ಕೂಡ, ಒಂದು ಬಿರುದನ್ನು ಕೂಡ ರಘುನಾಥ ತೀರ್ಥರು ಲಕ್ಷ್ಮೀನಾರಾಯಣ ತೀರ್ಥರಿಗೆ ಕೊಡ್ತಾರೆ. ಅವತ್ತರಿಂದ ಅವರು ಶ್ರೀಪಾದರಾಜರು ಅಂತ ಹೇಳಿ ಲೋಕದಲ್ಲಿ ಪ್ರಖ್ಯಾತರಾಗಿ ಆಗಿದ್ದಾರೆ. ಆ ಮಹಾನುಭಾವರು ಅನೇಕ ದೇಶಗಳಿಗೆ ದಿಗ್ವಿಜಯವನ್ನು ಮಾಡಿ ಅನೇಕ ವಾದಿಗಳನ್ನು, ದುರ್ವಾದಿಗಳನ್ನು ವಾದದಲ್ಲಿ ಸೋಲಿಸಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಮಾಡಿದ್ದಾರೆ. ವಾಗ್ವಜ್ರ ಎಂಬುವ ಒಂದು ಅಪೂರ್ವ ಕೃತಿಯನ್ನು ಕೂಡ ಶ್ರೀಪಾದರಾಜರು ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾವಿಗೆ ವ್ಯಾಖ್ಯಾನ ರೂಪವಾಗಿ, ಆ ಸುಧಾ ಗ್ರಂಥದ ಅನುವಾದ ರೂಪವಾಗಿ ವಾಗ್ವಜ್ರ ಅಂತನ್ನುವ ಪ್ರಪ್ರಥಮ ಒಂದು ವ್ಯಾಖ್ಯಾನ ಗ್ರಂಥವನ್ನು ಶ್ರೀಪಾದರಾಜರು ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತೆ ಅವರು ವಿಶೇಷವಾಗಿ ವ್ಯಾಸರಾಜರಂಥ ಒಂದು ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ಆ ವ್ಯಾಸರಾಜರು ಶ್ರೀಪಾದರಾಜರ ಸ್ತೋತ್ರವನ್ನು ಸುಮಾರು ಕಡೆ ಮಾಡೋ ಕಾಲಕ್ಕೆ ಒಂದೇ ಶ್ರೀಪಾದರಾಜಂ, ಆ ಸ್ತೋತ್ರ ಎಲ್ಲರಿಗೂ ಪ್ರಸಿದ್ಧ ಸ್ತೋತ್ರ, ಶ್ರೀಪಾದರಾಜರ ಸ್ತೋತ್ರ ನೀವು ಕೇಳಿರ್ತೀರಿ. ಘೋರವಾದಿ ಪ್ರಶಾಂತಿ ಅಂತ ಹೇಳಿ ಹೇಳ್ತಾರೆ. ಘೋರರಾದ ವಾದಿಗಳನ್ನು, ದುರ್ವಾದಿಗಳನ್ನು ಶಮನ ಮಾಡುವುದಕ್ಕೆ, ಅವರನ್ನು ನಿಗ್ರಹ ಮಾಡುವುದಕ್ಕೆ ವಿಶೇಷವಾಗಿ ನಾನು ಗುರುಗಳನ್ನು ನಮಸ್ಕಾರ ಮಾಡುತ್ತೇನೆ, ಸ್ಮರಣ ಮಾಡುತ್ತೇನೆ ಅಂತ ವ್ಯಾಸರಾಜರು ಹೇಳ್ತಾರೆ. ವ್ಯಾಸರಾಜರು ಸುಮಾರು ಭಾರತ ದೇಶದಲ್ಲಿ ಎಲ್ಲ ದೇಶಗಳಿಗೂ ಹೋಗಿ, ಎಲ್ಲ ಗ್ರಾಮಗಳಿಗೆ, ಮಠಗಳಿಗೆ ಹೋಗಿ ಎಲ್ಲ ದುಸ್ಸಮಯಗಳನ್ನು, ದುರ್ವಾದಿಗಳನ್ನು ಖಂಡನ ಮಾಡಿದವರು. ಅವರು ಎಲ್ಲೆಲ್ಲಿ ಒಂದೊಂದು ವಾದಿಗಳನ್ನು ಖಂಡನ ಮಾಡುತ್ತಿದ್ದರೋ ಅಲ್ಲಲ್ಲಿ ಒಂದು ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡ್ತಾ ಇದ್ರು. ನಾವು ಅಲ್ಲಲ್ಲಿ ಊರುಗಳಲ್ಲಿ, ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ವ್ಯಾಸರಾಜರು ಪ್ರತಿಷ್ಠಾ ಮಾಡಿದ ಪ್ರಾಣದೇವರು ಅಂತ ಹನುಮಂತ ದೇವರ ಪ್ರತಿಮೆಗಳನ್ನು ಊರುಗಳಲ್ಲಿ ನಾವು ನೋಡ್ತೇವೆ. ಅದರ ಸಂಕೇತ ವ್ಯಾಸರಾಜರು ಯಾವ ಯಾವ ಊರಿಗೆ ಹೋಗಿ ಒಂದೊಂದು ವಾದಿಗಳನ್ನು ಜಯಿಸ್ತಾ ಇದ್ರೋ, ನಿಗ್ರಹ ಮಾಡ್ತಾ ಇದ್ರೋ ತಕ್ಷಣ ಅಲ್ಲಿ ಒಂದು ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡೋದು. ಈ ರೀತಿಯಿಂದ ವ್ಯಾಸರಾಜರು ಭಾರತ ದೇಶದಲ್ಲಿ ಪ್ರತಿಷ್ಠಾ ಮಾಡಿದ ಹನುಮಂತ ದೇವರ ಪ್ರತಿಮೆಗಳು ಮಾತ್ರ ಸುಮಾರು 700ಗೂ ಮೇಲೆ, 700-800 ಪ್ರತಿಮೆಗಳನ್ನು ಪ್ರತಿಷ್ಠಾ ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಹಾಗಾದರೆ ಎಷ್ಟು ವಾದಿಗಳನ್ನು ಅವರು ನಿರಾಕರಣ ಮಾಡಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಅಂತಹ ವ್ಯಾಸರಾಜರು ಶ್ರೀಪಾದರಾಜರನ್ನ ಘೋರವಾದಿ ಪ್ರಶಾಂತಿ,
ಘೋರರಾದ ದುರ್ವಾದಿಗಳ ಖಂಡನ ಮಾಡುವ ಒಂದು ಶಕ್ತಿಯನ್ನ ನಮಗೆ ನಮ್ಮ ಗುರುಗಳು ಕೊಡಲಿ ಅಂತ ಹೇಳಿ ಶ್ರೀಪಾದರಾಜರನ್ನ ಸ್ತೋತ್ರವನ್ನು ಮಾಡುತ್ತಾರೆ. ಮತ್ತೆ ಅವರ ಚರಿತ್ರೆಗಳಲ್ಲಿ ಅವರ ಅನೇಕ ಮಹಿಮೆಗಳನ್ನು ನಾವು ಕೇಳಿದ್ದೇವೆ. ಸುಖ ಪ್ರಾರಬ್ಧವನ್ನ ಅನುಭವಿಸ್ತಾ ಇದ್ರು ಅಂತ ಹೇಳಿ, ಪ್ರಾರಬ್ಧ ಕರ್ಮ, ಪುಣ್ಯ ಪ್ರಾರಬ್ಧ, ಪಾಪ ಪ್ರಾರಬ್ಧ ಅಂತ ಇರ್ತದೆ. ಅಪರೋಕ್ಷ ಜ್ಞಾನಿಗಳು ಕೂಡ ಆ ಪ್ರಾರಬ್ಧ ಕರ್ಮವನ್ನು ಭೋಗ ಮಾಡಿದ ಅನಂತರದಲ್ಲಿ ತಾನೇ ಅವರು ಮುಕ್ತರಾಗಲು ಸಾಧ್ಯ. ಪರಮಾತ್ಮನ ನಿಯಮ, ಪರಮಾತ್ಮನ ಸಂಕಲ್ಪ. ಆ ಪ್ರಾರಬ್ಧವನ್ನ, ಪುಣ್ಯ ಪ್ರಾರಬ್ಧವನ್ನ ಅನುಭವಿಸಲಿಕ್ಕೆ ಮತ್ತೆ ಮತ್ತೆ ಜನ್ಮಗಳನ್ನ ತೆಗೆಯೋದು ಬೇಡ ಅಂಥೇಳಿ ಉಪವರ್ಗ ರೂಪವಾಗಿ ಇದೇ ದೇಹದಲ್ಲೇ ಶ್ರೀಪಾದರಾಜರಾಗಿ ಇರೋ ಕಾಲಕ್ಕೇನೇವೆ ಅವರು ಆ ಪುಣ್ಯ ಪ್ರಾರಬ್ಧವನ್ನು ಕೂಡ ಅನುಭವಿಸಿ, ಸುಖ ಪ್ರಾರಬ್ಧ ಅದೊಂದು ದೇವರ ಸೇವಾರೂಪವಾಗಿ ಅವರು ಆ ಪ್ರಾರಬ್ಧದ ಭೋಗವನ್ನು ಅವರು ಮಾಡಿದ್ದಾರೆ. ಧ್ರುವರಾಜರು ಅಂತ ನಾವೇನು ಚರಿತ್ರೆಗಳಲ್ಲಿ ಕೇಳುತ್ತೇವೆ, ಭಾಗವತದಲ್ಲಿ ಚತುರ್ಥ ಸ್ಕಂದದಲ್ಲಿ ಧ್ರುವರಾಜರ ಚರಿತ್ರೆಗಳನ್ನು ನಾವು ಕೇಳುತ್ತೇವಲ್ಲ, ಆ ಧ್ರುವರೇ ಶ್ರೀಪಾದರಾಜರಾಗಿ ಮತ್ತೆ ಜನಿಸಿ ಬಂದಿದ್ದಾರೋ ಏನೋ ಅಂತನ್ನೋ ಒಂದು ಪ್ರಸಿದ್ಧಿಯು ಕೂಡ ಜನರ ಮಧ್ಯದಲ್ಲಿ ಉಂಟು. ಈ ರೀತಿಯಲ್ಲಿ ಶ್ರೀಪಾದರಾಜರ ಮಹಿಮಾ ಎಂಬುದು ಒಂದು ದಿನ ಅವರ ಆರಾಧನೆ ದಿವಸ ಮಾತ್ರ ಸ್ಮರಿಸುವುದಲ್ಲ. ಈ ವಾಂಗ್ಮಯ ಮಾಧ್ವ ವಾಂಗ್ಮಯದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ, ಶಾಸ್ತ್ರಗಳ ಅಧ್ಯಯನಗಳನ್ನು ಯಾರ್ಯಾರು ಮಾಡ್ತಾರೋ, ಯಾರ್ಯಾರು ಶಾಸ್ತ್ರಗಳ ಪ್ರವಚನಗಳನ್ನು ಯಾರ್ಯಾರು ಮಾಡ್ತಾರೋ ಎಲ್ಲರಿಗೂ ಕೂಡ ಅವಶ್ಯ ಸ್ಮರಣೀಯರಾದವರು. ಅವರ ಶ್ರೀಪಾದರಾಜರ ಅನುಗ್ರಹ ಎಲ್ಲರಿಗೂ ಕೂಡ ಅಪೇಕ್ಷಿತವಾದದ್ದು. ಆ ಮಠ ಈ ಮಠ ಅಂತನ್ನುವ ಯಾವ ಒಂದು ಭೇದವೂ ಕೂಡ ಇಲ್ಲದೆ ಶ್ರೀಪಾದರಾಜರನ್ನ ನಾವು ವಿಶೇಷವಾಗಿ ನಾವು ಎಲ್ಲ ಕಾಲದಲ್ಲಿಯೂ ಕೂಡ ನಾವು ಸ್ಮರಿಸೋಣ. ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಅದೇ ರೀತಿಯಿಂದ ಮತ್ತೊಂದು ಮಹನೀಯರ ಆರಾಧನೆ ನಿನ್ನ ಆಗಿದೆ. ಸತ್ಯಾಭಿನವ ತೀರ್ಥರು ಅಂತ ಹೇಳಿ ನಾಚ್ಯಾರ ಕೋವಿಲ್ ಅಂತ ಕುಂಭಕೋಣದ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಊರಿನಲ್ಲಿ, ದಿವ್ಯ ದೇಶದಲ್ಲಿ, ಅಲ್ಲಿ ಅವರ ಬೃಂದಾವನ ಸ್ಥಳದನ್ನು ನಾವು ಕಾಣುತ್ತೇವೆ. ಅವರ ದರ್ಶನವನ್ನು ಅಲ್ಲಿ ಹೋಗಿ ನಾವು ಮಾಡಬಹುದು. ಅಂತಹ ಸತ್ಯಾಭಿನವ ತೀರ್ಥರು ಸತ್ಯನಾಥರ ಶಿಷ್ಯರು. ಅವರಲ್ಲೇ ಆಶ್ರಮ ಸ್ವೀಕಾರ ಮಾಡಿ ಪೀಠಕ್ಕೆ ಬಂದವರು. ಗುರುಭಕ್ತಿ ಹೇಗೆ ಮಾಡಬೇಕು, ಗುರುಗಳಲ್ಲಿ ಎಂತಹ ಒಂದು ಭಕ್ತಿಯನ್ನು ಮಾಡಬೇಕು ಅಂತನ್ನೋದಕ್ಕೆ ಒಂದು ಆದರ್ಶ ಪುರುಷರಾಗಿ ಇರತಕ್ಕಂಥವರು ಸತ್ಯಾಭಿನವರು ಅಂತ ಹೇಳಿದರೆ ಅದರಲ್ಲೇನೋ ಅತಿಶಯೋಕ್ತಿ ಏನೂ ಇಲ್ಲ. ಅಂತಹ ಒಂದು ಗುರುಭಕ್ತಿಯ ಪ್ರತಿಕೃತಿಗಳಾಗಿ ಆ ಸತ್ಯಾಭಿನವ ತೀರ್ಥರು ಇದ್ದಿದ್ದಾರೆ. ಅವರ ಗುರುಗಳಾದ ಸತ್ಯನಾಥ ತೀರ್ಥರು ಗುರುಚೋಳಪುರದಲ್ಲಿ ಅವರ ಬೃಂದಾವನವನ್ನು ನಾವು ಕಾಣುತ್ತೇವೆ. ಅಂತಹ ಸತ್ಯನಾಥ ತೀರ್ಥರು ಅನೇಕ ಅಭಿನವ ಗ್ರಂಥಗಳನ್ನು ಬರೆದಿದ್ದಾರೆ. ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ತಾಂಡವ, ಅಭಿನವ ಗದಾ ಅಂಥೇಳಿ ಸುಮಾರು ಗ್ರಂಥಗಳನ್ನು ಸತ್ಯನಾಥರು ಬರೆದಿದ್ದಾರೆ. ಇನ್ನೂ ಅನೇಕ ರೂಪಾವತಾರ, ಪರಶು, ಇನ್ನು ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದವರು ಸತ್ಯನಾಥ ತೀರ್ಥರು. ವಿಶ್ವಾಮಿತ್ರರು ಹೇಗೆ ನವೀನವಾಗಿ ಒಂದು ಸ್ವರ್ಗವನ್ನೇ ತ್ರಿಶಂಕು ಸ್ವರ್ಗ ಅಂತ ಹೇಗೆ ಸೃಷ್ಟಿ ಮಾಡಿದರೋ ಆ ಥರ ಅಭಿನವ ಗ್ರಂಥಗಳ ರಚನೆಯನ್ನು ಸತ್ಯನಾಥರು ಮಾಡಿದ್ದಾರೆ. ಅವರ ಶ್ಲೋಕದಲ್ಲಿ, ಚರಮ ಶ್ಲೋಕದಲ್ಲಿ ಹೇಳೋ ಕಾಲಕ್ಕೂ ಕೂಡ ನವಾಮೃತ ಗದಾತೀರ್ಥ ತಾಂಡವಾನಿ ವಿಚೀಕೃಪತು ಅಂತ ಅವರ ಶ್ಲೋಕದಲ್ಲಿ ಹೇಳ್ತೇವೆ. ಸತ್ಯನಾಥ ಗುರುಪಾತು ಯೋಧಿಗಿರುವ ನವಚಂದ್ರಿಕಾ ನವಾಮೃತ ಗದಾತೀರ್ಥ ತಾಂಡವಾನಿ ವಿಚೀಕೃಪತು. ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ತಾಂಡವ ಮತ್ತೆ ಅಭಿನವ ತೀರ್ಥರು. ಆ ಅಭಿನವ ತೀರ್ಥರೇ ಸತ್ಯಾಭಿನವ ತೀರ್ಥರು. ಎಲ್ಲ ಅವರಿಟ್ಟ ಹೆಸರು ಎಲ್ಲವೂ ಕೂಡ ಅಭಿನವ ಅಭಿನವ ಅಂತ ಹೆಸರಿಟ್ಟಿದ್ದಾರೆ. ಆ ಒಂದು ಸರಣಿಯಲ್ಲೇ ತಮ್ಮ ಶಿಷ್ಯರಿಗೂ ಕೂಡ ಸತ್ಯಾಭಿನವರು ಅಂತೇಳಿ ಅವರು ನಾಮಕರಣವನ್ನು ಮಾಡಿದ್ದಾರೆ ಸತ್ಯನಾಥರು. ಈ ಸತ್ಯಾಭಿನವರ ಮತ್ತು ಶ್ರೀಪಾದರಾಜರ ಮಧ್ಯದಲ್ಲಿ ಒಂದು ಸಂಬಂಧ ಏನಪ್ಪಾ ಅಂತಂದರೆ, ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು. ಶ್ರೀಪಾದರಾಜರನ್ನು ಸ್ಮರಣ ಮಾಡುವ ಕಾಲಕ್ಕೆ ವ್ಯಾಸರಾಜರನ್ನು ಸ್ಮರಣ ಮಾಡದೆ ಶ್ರೀಪಾದರಾಜರನ್ನು ಸ್ಮರಣ ಮಾಡೋಕ್ಕೆ ಸಾಧ್ಯವಿಲ್ಲ. ಅವರ ಪಟ್ಟ ಶಿಷ್ಯರು. ಅದೇ ಥರ ಸತ್ಯಾಭಿನವ ತೀರ್ಥರ ಗುರುಗಳು ಸತ್ಯನಾಥರು. ಅವರ ಸ್ಮರಣ ಮಾಡದೆ ಸತ್ಯಾಭಿನವರನ್ನು ಸ್ಮರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸತ್ಯನಾಥರಿಗೂ ವ್ಯಾಸರಾಜರಿಗೂ ಒಂದು ಸಂಬಂಧ ಇದೆ. ಅವರು ವ್ಯಾಸರಾಜರು ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ ಎಂಬ ಗ್ರಂಥಗಳನ್ನು, ವ್ಯಾಸತ್ರಯ ಅಂತ ಪ್ರಸಿದ್ಧವಾದ ಗ್ರಂಥಗಳನ್ನು ಮಾಡಿದ್ದಾರೆ.
ಅದೇ ಥರನೇ ಸತ್ಯನಾಥರು ಕೂಡ ಅಭಿನವಾಮೃತ, ಅಭಿನವ ಚಂದ್ರಿಕಾ, ಅಭಿನವ ತಾಂಡವ ಎಂಬುವ ಗ್ರಂಥಗಳನ್ನು ಬರೆದಿದ್ದಾರೆ. ತಮ್ಮ ಗ್ರಂಥಗಳಲ್ಲಿ ಸತ್ಯನಾಥರು ವ್ಯಾಸರಾಜರನ್ನು ಸ್ತೋತ್ರ ಮಾಡಿ, ವ್ಯಾಸರಾಜರನ್ನು ನಮಸ್ಕಾರ ಮಾಡಿ ತಾನೇ ತಮ್ಮ ಗ್ರಂಥವನ್ನು ಅವರು ಪ್ರಾರಂಭ ಮಾಡುತ್ತಾರೆ. ಆ ಥರ ಒಂದು ಮಹಾ ಪಾಂಡಿತ್ಯವನ್ನ, ಅವರ ಮೇಧಾವನ್ನ ಅವರ ಗ್ರಂಥಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯನಾಥರ ಗ್ರಂಥಗಳಲ್ಲಿ ನಾವು ನೋಡುತ್ತೇವೆ. ಅಂತಹ ಸತ್ಯನಾಥ ತೀರ್ಥರ ಶಿಷ್ಯರು ಸತ್ಯಾಭಿನವರು. ಅವರು ಮಾಡಿದ ಗ್ರಂಥಗಳು ಕೂಡ ಪ್ರಸಿದ್ಧ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ದುರ್ಘಟ ಭಾವ ದೀಪಿಕಾ ಅಂತ ಹೇಳಿಯೋ, ಶ್ರೀಮದ್ ಭಾಗವತ ತಾತ್ಪರ್ಯ ದುರ್ಘಟ ಭಾವ ದೀಪಿಕಾ ಅಂತ ಹೇಳಿಯೂ ಕೂಡ ಎರಡು ಗ್ರಂಥಗಳನ್ನು ಸತ್ಯಾಭಿನವರು ಮಾಡಿದ್ದನ್ನು ನಾವು ನೋಡಬಹುದು. ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ರೂಪವಾಗಿ ದುರ್ಘಟ ಭಾವ ದೀಪಿಕಾ ಅಂತ ಬರೆದು, ಅದರಲ್ಲಿ ಎಲ್ಲೆಲ್ಲಿ ಏನೇನು ಥರ ದೌರ್ಘಟ್ಯಗಳು, ನಮಗೆ ಶಂಕಗಳು, ಅನುಪಪತ್ತಿಗಳು ಅನಿಸುತ್ತೋ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡುವಂತೆ ಶ್ರೀವಿದಾಚಾರ್ಯರ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಿ ಅನೇಕ ದೋಷಗಳ, ಅನೇಕ ಅನುಪಪತ್ತಿಗಳ ಪರಿಹಾರವನ್ನು ಸತ್ಯಾಭಿನವ ಶ್ರೀಪಾದಂಗಳವರು ತೋರಿಸ್ತಾರೆ. ಅದೇ ಥರನೇ ಭಾಗವತ ತಾತ್ಪರ್ಯ ದುರ್ಘಟ ಭಾವದೀಪಿಕೆಯಲ್ಲೂ ಕೂಡ ಆ ಭಾಗವತ ಮೂಲ ಭಾಗವತ ಶ್ಲೋಕದಲ್ಲಿ ಅಥವಾ ಶ್ರೀಮದಾಚಾರ್ಯರ ತಾತ್ಪರ್ಯದಲ್ಲಿ ನಮಗೆ ಏನೇನು ಪ್ರಶ್ನೆಗಳು, ಶಂಕೆಗಳು ನಮಗೆ ಉದ್ಭವ ಆಗುತ್ತೋ ಆ ಎಲ್ಲಕ್ಕೂ ಕೂಡ ಸಮಾಧಾನ ಮಾಡುವಂತೆ, ಸಮರ್ಥವಾದ ಸಮಾಧಾನವನ್ನು ಮಾಡುವಂತೆ ಆ ದುರ್ಘಟ ಭಾವದೀಪಿಕಾವನ್ನು ಅವರು ರಚನೆಯನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಊರುಗಳಲ್ಲಿ ಅವರು ಯಾತ್ರೆಗೆ ದಿಗ್ವಿಜಯಕ್ಕೆ ಹೋದಾಗ ಸತ್ಯಾಭಿನವ ತೀರ್ಥರು ತಮ್ಮ ಗುರುಗಳನ್ನು ಅಲ್ಲಲ್ಲಿ ಸ್ಮರಣ ಮಾಡ್ತಾರೆ. ತಮಗೆ ಬಂದಿರತಕ್ಕಂತಹ ಒಂದೊಂದು ಆಪತ್ತುಗಳು, ಒಂದೊಂದು ಸಂಕಟಗಳು ಎಲ್ಲವೂ ಕೂಡ ಕೇವಲ ಗುರುಗಳ ಅನುಗ್ರಹದಿಂದ ಮಾತ್ರ, ಅವರ ಕರುಣೆಯಿಂದ ಮಾತ್ರನೇ ಎಲ್ಲವೂ ಪರಿಹಾರವಾಗಿದೆ ಅಂತ ಹೇಳಿ ಅವರು ಸ್ಮರಿಸ್ತಾರೆ. ಆ ಗುರುಗಳ ಕರುಣೆಯಿಂದ ನಮಗೆ ಚೋರರ ಬಾಧೆ, ಅಗ್ನಿಯ ಬಾಧೆ, ಅಥವಾ ಮಹಾಪ್ರವಾಹ, ನದಿ ಪ್ರವಾಹಗಳ ಬಾಧೆ, ಅಥವಾ ಬೇರೆ ಬೇರೆ ಮ್ಲೇಚ್ಛರು ಮೊದಲಾದ ಶತ್ರುಗಳಿಂದ, ದುಷ್ಟರಿಂದ ಆಗ್ತಕ್ಕಂತಹ ಪೀಡೆಗಳು ಎಲ್ಲವೂ ಕೂಡ ಪರಿಹಾರ ಆಗಿದೆ ನಮ್ಮ ಗುರುಗಳ ಸ್ಮರಣದಿಂದ. ಗುರುಗಳ ಸ್ಮರಣೆಯನ್ನ ಹೆಜ್ಜೆ ಹೆಜ್ಜೆಗೆ ಅವರು ಮಾಡುತ್ತಾರೆ. ಹರಿಸ್ಮೃತಿ ಸರ್ವ ಸಮೃದ್ಧಿಗಾಯಿನಿ, ಗುರುಸ್ಮೃತಿ ಸರ್ವ ವಿಪತ್ ವಿಮೋಕ್ಷಣಿ ಹೇಳಿದಂತೆ ಒಂದೊಂದು ವಿಪತ್ತುಗಳನ್ನು ಕೂಡ ಗುರುಗಳ ಪಾದವನ್ನು ಸ್ಮರಣ ಮಾಡಿ ನಾನು ದಾಟಿ ಬಂದಿದ್ದೇನೆ ಅಂತ ಸತ್ಯಾಭಿನವರು ಹೆಮ್ಮೆಯಿಂದ ಹೇಳ್ಕೊಂತಾರೆ. ಎಲ್ಲ ವಿದ್ವಾಂಸರ ಮುಂದೆ, ಅನೇಕ ವಿದ್ವಾಂಸರನ್ನ ಮುಂದೆ ಕೂಡಿಸಿಟ್ಟುಕೊಂಡು ಅವರ ಗುರುಗಳ ಮಹಿಮೆಯನ್ನ ಅವರು ಪ್ರವಚನ ರೂಪವಾಗಿ ಅವರು ಹೇಳ್ತಾರೆ. ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲ ವಿದ್ವಾಂಸರು ಕೂಡ ಆ ಗುರುಗಳ ಮಹಿಮೆಯನ್ನು ಕೇಳ್ತಾರೆ. ಅಷ್ಟು ಗುರುಸ್ಮರಣೆಯನ್ನು ಮಾಡಿ ಸರ್ವ ಪುರುಷಾರ್ಥಗಳನ್ನು ಕೂಡ ಪಡೆದಿದ್ದಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ನಾವೇನು ಪ್ರಧಾನವದೇವಿ ತದುತ್ತಮ ಇತ್ಯಾದಿ ಸೂತ್ರಗಳಲ್ಲಿ, ಲಿಂಗಭೂಯಸ್ವ ತದ್ಯಬಲಿಹ ತದಪಿ ಇತ್ಯಾದಿ ಸೂತ್ರಗಳಲ್ಲಿ ನಾವು ಶಾಸ್ತ್ರದಲ್ಲಿ ನಾವೇನು ಕೇಳುತ್ತೇವೆ, ಗುರುಗಳ ಪ್ರಸಾದ ಎಂಥದ್ದು, ಗುರುಗಳ ಅನುಗ್ರಹ ಹೇಗೆ ನಮಗೆ ಮೋಕ್ಷ ಸಾಧನ, ಏನೇ ಒಬ್ಬ ಶಿಷ್ಯ ಶ್ರವಣ ಮನನ ನಿಧಿಧ್ಯಾಸನ ಮೊದಲಾದ ಸಾಧನೆಗಳನ್ನು ಮಾಡಿದರೂ ಕೂಡ ಗುರುಪ್ರಸಾದ ಪೂರ್ವಕವಾದ, ಗುರು ಅನುಗ್ರಹ ಪೂರ್ವಕವಾಗಿರತಕ್ಕಂತಹ ಶ್ರವಣಾದಿಗಳು ತಾನೇ ಮೋಕ್ಷ ಸಾಧನ, ಜ್ಞಾನ ಸಾಧನ ಅಂತ ಸೂತ್ರಕಾರರು ಹೇಳ್ತಾರೆ. ನಾವು ಮಾಡುವ ಪ್ರಯತ್ನಕ್ಕಿಂತಲೂ ಕೂಡ ಶ್ರವಣ ಮನನ ನಿಧಿಧ್ಯಾಸನ ಅಂತನ್ನೋದು ಶಿಷ್ಯ ಮಾಡುವ ಪ್ರಯತ್ನ, ಸಾಧನ. ಅದಕ್ಕಿಂತಲೂ ಕೂಡ ಪ್ರಬಲವಾದದ್ದು ಗುರುಗಳ ಅನುಗ್ರಹ. ತಾವತಾ ಶ್ರವಣಾದಿಗಳನ್ನು ಮಾಡೋದು ಬೇಡ ಅಂತ ಅರ್ಥ ಇಲ್ಲ, ಶ್ರವಣಾದಿಗಳು ಅವಶ್ಯಕ. ಅದೇ ಕಾಲದಲ್ಲಿ ಗುರುಗಳ ಅನುಗ್ರಹ ಆ ನಾವು ಮಾಡುವ ಪ್ರಯತ್ನಕ್ಕಿಂತಲೂ ಕೂಡ ಅದೇ ಬಲಿಷ್ಠವಾದದ್ದು ಅಂಥೇಳಿ ಅನೇಕ ಉಪನಿಷತ್ತಿನ ಕಥೆಗಳನ್ನು ಉಲ್ಲೇಖ ಮಾಡಿ ಸೂತ್ರಕಾರರು ನಿರ್ಣಯವನ್ನು ಮಾಡುತ್ತಾರೆ ಬ್ರಹ್ಮಸೂತ್ರದಲ್ಲಿ. ಅಂತಹ ಗುರು ಅನುಗ್ರಹಕ್ಕೆ ಪಾತ್ರರಾದವರೇ ಶ್ರೀಪಾದರಾಜರಾಗಲಿ, ಅಥವಾ ಸತ್ಯಾಭಿನವ ತೀರ್ಥರಾಗಲಿ, ಅಥವಾ ಇನ್ನನೇಕ ಮಹನೀಯರು ನಮ್ಮ ಪರಂಪರೆಯಲ್ಲಿ, ಮಾಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಕೂಡ ಆ ಗುರುವನುಗ್ರಹಕ್ಕೆ ಪಾತ್ರರಾಗಿ ಯಾವ ಕಾಲದಲ್ಲಿಯೂ ಕೂಡ ಗುರುಗಳ ಅತಿಕ್ರಮಣವನ್ನು, ಗುರುಗಳನ್ನು ಮೀರೋದು, ಗುರುಗಳ ಮಾತನ್ನು ಮೀರೋದು ನಮಗೆ ಯಾರೂ ಕೂಡ ಸರ್ವಥಾ ಮಾಡಿಲ್ಲ. ಬೇರೆ ಬೇರೆ ಪರಂಪರೆಗಳಲ್ಲಿ ನಾವು ನೋಡುತ್ತೇವೆ,
ಮೂಲ ಗ್ರಂಥವನ್ನು ಮಾಡಿದವರು, ಟೀಕಾ ಗ್ರಂಥಗಳನ್ನು ಮಾಡಿದವರು, ಟಿಪ್ಪಣಿ ಗ್ರಂಥಗಳನ್ನು ಮಾಡಿದವರು, ಹೀಗೆ ಎಲ್ಲ ಸಂಪ್ರದಾಯದಲ್ಲೂ ಇದ್ದಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದ ಸಂಪ್ರದಾಯದಲ್ಲಿ ಅಥವಾ ಅದ್ವೈತ ಸಂಪ್ರದಾಯದಲ್ಲಿ, ಇನ್ನು ನ್ಯಾಯ ಗ್ರಂಥಗಳು, ವ್ಯಾಕರಣ ಮೀಮಾಂಸಾ ಗ್ರಂಥಗಳು, ಆ ಗ್ರಂಥಕಾರರಲ್ಲಿ ನಾವು ನೋಡದೇ ಇರತಕ್ಕಂತಹ ಒಂದು ವೈಶಿಷ್ಟ್ಯ ನಮ್ಮ ಗ್ರಂಥಕಾರರಲ್ಲಿ ಇದೆ ತಾನೆ, ಗುರುಗಳ ಅನುಸರಣೆ. ಅವರೆಲ್ಲ ಏನು ಮಾಡ್ತಾರೆ, ತಮ್ಮ ಗ್ರಂಥದಲ್ಲಿ ಗುರುಗಳು ಹೇಳಿದ್ದನ್ನೇ ನಿರಾಕರಣ ಮಾಡ್ತಾರೆ. ಗುರುಗಳು ಒಂದು ಹೇಳಿದರೆ ಅದನ್ನು ಮೀರಿ ಶಿಷ್ಯರು ಬೇರೆ ಏನೋ ಹೇಳ್ತಾರೆ, ಅದಕ್ಕೆ ವಿಪರೀತವಾಗಿ ಹೇಳ್ತಾರೆ. ಮಹಾಸಿದ್ಧಾಂತದಲ್ಲೇ ಸಣ್ಣ ಸಣ್ಣ ಅಭಿಪ್ರಾಯ ಭೇದಗಳು ಬರೋದು ಸಹಜ, ಆದರೆ ಮುಖ್ಯವಾದ ಸಿದ್ಧಾಂತದಲ್ಲೇನೇ ಗುರುಗಳಿಗೂ ಶಿಷ್ಯರಿಗೂ ಕೂಡ ವೈಮನಸ್ಸೆ ಇರ್ತದೆ. ಗುರುಗಳು ಹೇಳಿದ್ದನ್ನು ಅನುವಾದ ಮಾಡಿ ನಿರಾಕರಣವನ್ನೇ ಮಾಡುತ್ತಾರೆ ಬೇರೆ ಶಾಸ್ತ್ರಕಾರರು. ಆದರೆ ನಮ್ಮಲ್ಲಿ ಹಾಗೆ ಸರ್ವಥಾ ಇಲ್ಲ. ಶ್ರೀವೇದಾಚಾರ್ಯರು ಏನು ಹೇಳ್ತಾರೋ ಅದನ್ನೇ ಅನುಸರಣ ಮಾಡ್ತಾರೆ ಟೀಕಾಕೃತ್ಪಾದರು. ಟೀಕಾರಾಯರು ಹೇಳಿದ್ದನ್ನೇ ಅನುಸರಣ ಮಾಡುವವರು ವ್ಯಾಸರಾಜರು ಮೊದಲಾದ ಟಿಪ್ಪಣಿಕಾರರು. ಎಲ್ಲ ತಮ್ಮ ತಮ್ಮ ಪ್ರಾಚೀನ ಗ್ರಂಥಕಾರರು ಯಾರಿದ್ದಾರೋ ಅವರಲ್ಲಿ ಯಾವುದೇ ಒಂದು ಮಠಭೇದ ಏನೂ ಇಲ್ಲದೆ ಅವರ ಅನುಸರಣೆಯನ್ನ, ಅವರು ಹೇಳಿದ್ದನ್ನು ಮೀರದೆ, ಅವರಿಗೆ ನಿರಾಕರಣಾದಿಗಳನ್ನು ಮಾಡದೆ ವ್ಯಾಖ್ಯಾನ ಮಾಡೋಣ, ಗ್ರಂಥರಚನೆಯನ್ನು ಮಾಡೋಣ ಎಂಬುದು ನಮ್ಮ ಮಾಧ್ಯ ಸಂಪ್ರದಾಯದಲ್ಲಿ ವಿಶೇಷವಾದ ಒಂದು ವೈಶಿಷ್ಟ್ಯ. ಯದ್ಯಪಿ ಸಣ್ಣ ಅಭಿಪ್ರಾಯ ಭೇದಗಳು ಕೆಲವೊಂದು ವಿಷಯಗಳಲ್ಲೇ ಬರ್ತವೆ. ವಾಕ್ಯವನ್ನು ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಹಾಗೂ ವ್ಯಾಖ್ಯಾನ ಮಾಡಬಹುದು, ಈಗೂ ವ್ಯಾಖ್ಯಾನ ಮಾಡಬಹುದು ಅಂತೇಳಿ ಕೆಲವೊಂದು ಅಭಿಪ್ರಾಯ ಭೇದಗಳು, ತತ್ಪ್ರಯುಕ್ತವಾಗಿ ಕೆಲವು ವಿಮರ್ಶನಗಳು ಟಿಪ್ಪಣಿಕಾರರ ಮಧ್ಯದಲ್ಲಿ ಇದ್ದರೂ ಕೂಡ ಮಹಾ ಸಿದ್ಧಾಂತದಲ್ಲಿ, ಮೂಲ ಸಿದ್ಧಾಂತದಲ್ಲಿ ಯಾರೂ ಕೂಡ ಪರಸ್ಪರ ವಿರೋಧವನ್ನು ಯಾರೂ ಕೂಡ ಮಾಡೋದಿಲ್ಲ. ಆದ್ದರಿಂದ ಇಂತಹ ಒಂದು ಮಾಧ್ವ ಸಂಪ್ರದಾಯದಲ್ಲಿ, ಆ ಮಾಧ್ವ ವಾಂಗ್ಮಯದಲ್ಲಿ ನಾವು ಕೂಡ ನಮ್ಮ ಯಥಾಶಕ್ತಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತನ್ನೋದು ಎಲ್ಲರಿಗೂ ಕೂಡ ಹೆಮ್ಮೆಯನ್ನು ಕೊಡ್ತಕ್ಕಂತಹ ವಿಷಯ. ಆದ್ದರಿಂದ ವಿಶೇಷವಾಗಿ ಶ್ರೀಪಾದರಾಜರ ಮತ್ತು ಸತ್ಯಾಭಿನವ ತೀರ್ಥರ ಹಾಗೆ ಎಲ್ಲ ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಿ, ತದ್ವಾರ ಶ್ರೀಮದಾಚಾರ್ಯರ ಮತ್ತು ವೇದವ್ಯಾಸ ದೇವರ ಸಕಲ ಭಗವದ್ ರೂಪಗಳ ರಂಗನಾಥ ದೇವರ ವಿಶೇಷ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ನಮಸ್ತೆ.